ನೋಡು, ಇವಾಗ ನೀನ್ ಮದ್ವೆ ಆದ್ಮೇಲೆ ನಿಮ್ಮ ಅತ್ತೆ ನೀನ್ ಏನ್ ತಪ್ಪು ಮಾಡದೆ ಇದ್ರು ಒಂದ್ 4 ಮಾತು ಜೋರಾಗಿ ಬೈತಾರೆ. ಅವಾಗ ಏನ್ ಮಾಡ್ತೀಯಾ? ನಾನು ಅವ್ರಿಗೆ ತಿರ್ಯಾಕೊಂಡು 4 ಮಾತು ಗಟ್ಟಿಯಾಗಿ ಹೇಳ್ತೀನಿ. ದೊಡ್ಡವ್ರಾಗೆಲ್ಲ ಮಾತಾಡ್ತಾರ? ಇದನ್ನೇ ನನ್ನ ನಿಂಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಅಂದ್ರೆ? ಹಾಗಿದ್ರೆ ಹೋಗಿ ನನ್ನ ಗಂಡನ ಹತ್ರ ಹೇಳ್ಕೊಂತೀನಿ, ಜಗಳ ಆಗುತ್ತೆ. ನಾನು ಏನೇ ಮಾತಾಡಿದ್ರು ಅಂಟಾಕೋ ಸೊಸೆ ಸಿಕ್ಕಿದಾಳೆ ಅಂತ ಅನ್ಕೊಂತಾರೆ. ಇನ್ನೇನ್ ಮಾಡ್ಲಿ, ನಿನಗೆ ಫೋನ್ ಮಾಡ್ಬಿಟ್ಟು ಎಲ್ಲ ನಿನ್ನ ಹತ್ರ ಹೇಳ್ಕೊಂತೀನಿ. ಮದುವೆ ಆದ್ಮೇಲೆ ಅದು ನಿನ್ ಫ್ಯಾಮಿಲಿಯವ್ರು ನಿನ್ಗೆ ಏನಾದ್ರು ಅಂದ್ರೆ ಅದನ್ನ ಫೋನ್ ಮಾಡಿ ಅಪ್ಪನ ಮನೆಗೆ ಹೇಳ್ಕೋಬಾರ್ದು, ಅವ್ರಿಗೆ ತಿರ್ಕೊಂಡು ಮಾತಾಡಬಾರ್ದು, ಹೇಳ್ಬಾರ್ದು. ಗಂಡನ ಹತ್ರನೂ ಹೇಳ್ಬಾರ್ದು, ನಿಂಗೂ ಫೋನ್ ಮಾಡಿ ಹೇಳ್ಬಾರ್ದು. ಇನ್ನೇನ್ ಮಾಡ್ಲಿ, ನನ್ ಕರ್ಮ ಅನ್ಕೊಂಡು ಹತ್ಕೊಂಡು ನನ್ ಪಾಡಿಗೆ ನಾನು ಇರ್ತೀನಿ. ಡ್ರಾಮಾ ಕ್ವೀನ್ ಅಂತಾರೆ. ಸರಿ, ಹಾಗಿದ್ರೆ ಯಾರು ಏನಾದ್ರು ಮಾಡ್ಕೊಳ್ಳಿ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಕೇಳಿಸಿದ್ರು ಕೇಳಿಸ್ತಾ ಇರೋ ತರ ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಇದ್ಬಿಡ್ತೀನಿ ಅಷ್ಟೇ. ಇವಳು ದುರಂಕಾರ ಜಾಸ್ತಿ ಇದೆ ಅಂತಾರೆ. ಮತ್ ಇನ್ನೇನಮ್ಮ ಮಾಡ್ಲಿ? ಮದ್ವೆ ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಾ? ಎಂತದ್ದೇ ಕಷ್ಟದ ಸಿಚುವೇಶನ್ ಬಂದ್ರು ಅದನ್ನ